ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೃಥ್ವೀಸ್ ಫ್ಯಾಮಿಲಿ. ನಾನು ನಿಮ್ಮ ಪೃಥ್ವಿ ಸುನೀಲ್. ಈ ಚಳಿಗಂತೂ ವೆರೈಟಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಹಳ್ಳಿ ಸ್ಟೈಲಲ್ಲಿ ಮಟನ್ ಕೈಮಾ ಚಿಲ್ಕ ಅವರೆಕಾಳು ಸಾಂಬಾರು. ಆಹಾ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸೂಪರಾಗಿರುತ್ತೆ. ಈ ಸಾಂಬಾರಲ್ಲಿ ಊಟ ಮಾಡ್ತಿದ್ರೆ ಒಂದು ಮುದ್ದೆ ತಿನ್ನೋರು ಕೂಡ 2 ಮುದ್ದೆ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹೇಗೆ ಮಾಡ್ದು ಅಂತ ತೋರಿಸ್ಕೊಡ್ತೀನಿ. ನಮ್ಮ ಚನ್ನರಾಯಪಟ್ಟಣದಲ್ಲಂತೂ ಮಟನ್ನು ಸಖತ್ತಾಗಿರುತ್ತೆ. ನಾನು ಇಲ್ಲಿ ಮಟನ್ನು ಚಿಲ್ಕೊರೆಕಾಳು ಮತ್ತು ಕೈಮಾನ ಯೂಸ್ ಮಾಡಿಕೊಂಡು ಯಾವ ರೀತಿ ಹಳ್ಳಿ ಸ್ಟೈಲಲ್ಲಿ ಚಿಲ್ಕೊರೆಕಾಳು ಕೈಮಾ ಮಟನ್ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡಿ ಮಾಡಿ. 1/4 kg ಕೈಮಾಕ್ಕೆ ಬೇಕಾಗಿರೋ ಮಸಾಲೆ ಪದಾರ್ಥಗಳು: 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2.5 ಸ್ಪೂನ್ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು, 1 ಮೊಟ್ಟೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನಕಾಯಿ, 1 ಸ್ಪೂನ್ ಮಟನ್ ಸಾಂಬಾರು ಪೌಡರ್, ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನ್ ಕಾಳು ಮೆಣಸಿನ ಪುಡಿ, ಅರ್ಧ ಸ್ಪೂನ್ ಅರಿಶಿಣದ ಪುಡಿ, ಅರ್ಧ ಸ್ಪೂನ್ ಚಕ್ಕೆ ಲವಂಗ ಪುಡಿ, 2 ಸ್ಪೂನ್ ಹುರಿಗಡಲೆ. ತದನಂತರ ಮಟನ್ ಸಾಂಬಾರಿಗೆ ಬೇಕಾಗಿರುವಂಥ ಮಸಾಲೆ ಪದಾರ್ಥಗಳು: 3/4 kg ಮಟನ್ನು, 1 ಕಪ್ಪು ಚಿಲ್ಕವರೆಕಾಳು, 2 ಗಡ್ಡೆ ಬೆಳ್ಳುಳ್ಳಿ, 1.5 ಇಂಚು ಶುಂಠಿ, ಹಸಿಮೆಣಸಿನ್ಕಾಯಿ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಕಾಳು ಮೆಣಸು, ಅರ್ಧ ಸ್ಪೂನ್ ಅರಿಶಿಣದ ಪುಡಿ, ಅರ್ಧ ಸ್ಪೂನ್ ಚಕ್ಕೆ ಲವಂಗ ಪುಡಿ, 4 ಟೊಮೆಟೊ, 3 ಸ್ಪೂನ್ ಮಟನ್ ಸಾಂಬಾರು ಪುಡಿ, ಖಾರಕ್ಕೆ ತಕ್ಕಂತೆ ಅಚ್ಚ ಖಾರದ ಪುಡಿ, ಅರ್ಧ ಭಾಗ ತೆಂಗಿನಕಾಯಿ ತುರಿ, 1 ಕಪ್ ಎಣ್ಣೆ. ಈ ಮೊದಲಿಗೆ ನಾವು ಕೈಮಾಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನು ತೋರಿಸಿದಂಥ ಎಲ್ಲ ಮಸಾಲೆಗಳನ್ನು ಕೂಡ ಜಾರಿಗೆ ಸೇರಿಸ್ಕೋಬೇಕು. ತೆಂಗಿನಕಾಯಿ ತುರಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೋದು ರುಬ್ಬಕ್ಕೆ, ಅಥವಾ ಹಾಗೇ ಇಟ್ಕೊಂಡು ಹೋಗುತ್ತೆ. ನಾನು ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಈ ಎಲ್ಲ ಮಸಾಲೆ ಪದಾರ್ಥಗಳು: ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು 1 ಮೊಟ್ಟೆನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಮೆತ್ತಗಾಗುತ್ತೆ. 1/4 kgಗೆ 1 ಮೊಟ್ಟೆ ಸಾಕು, ಅರ್ಧ kgಗೆ 2 ಮೊಟ್ಟೆ. ಹೀಗೆ ನೋಡಿಕೊಂಡು ಮಸಾಲೆಗಳನ್ನ ಜಾಸ್ತಿ ಮಾಡ್ಕೊಳ್ಳಿ. ನಾನು ಇಲ್ಲಿ 5 ಜನಕ್ಕಾಗಷ್ಟು ಮಸಾಲೆ ಪದಾರ್ಥಗಳನ್ನ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ನಾನು ತೋರಿಸಿದಂಥ ಪದಾರ್ಥಗಳನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಂಡ್ರೆ ಆಯಿತು. ಈಗೆಲ್ಲ ಮಸಾಲೆಗಳನ್ನು ಕೂಡ ಸೇರಿಸ್ಕೊಂಡು ನೀರು ಹಾಕೊಳ್ದಂಗೆ ರುಬ್ಕೋಬೇಕಾಗುತ್ತೆ. ನೀರು ಹಾಕೊಂಡ್ರೆ ಕೈಮಾ ಉಂಡೆ ತೆಳುವಾಗುತ್ತೆ, ಉಂಡೆ ಕಟ್ಟಕ್ಕೆ ಬರೋಲ್ಲ. ಈಗ ಎಲ್ಲ ಮಸಾಲೆಗಳನ್ನು ಕೂಡ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ ಹಾಕಿರ್ತೀವಲ್ಲ, ಮೊಟ್ಟೆಯಲ್ಲೇ ಎಲ್ಲ ಮಸಾಲೆಗಳನ್ನ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ 1 ಡ್ರಾಪ್ ಕೂಡ ನೀರನ್ನು ಸೇರಿಸ್ಕೊಳ್ಳೋ ಹಾಗಿಲ್ಲ, ಹಾಗೆಯೇ ಮಸಾಲೆನ ರುಬ್ಕೋಬೇಕು. ನೋಡಿ, ನಾನು ರುಬ್ಬಿದ್ದೀನಿ. ಈ ರೀತಿ ರುಬ್ಕೋಬೇಕು. ತೀರಾ ತರ್ತರಿ ನುಣ್ಣಗೆ ರುಬ್ಬಕ್ಕಾಗಲ್ಲ, ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ. ನಂತರ ಮಟನ್ ಜೊತೆ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ರುಬ್ಕೋಬೇಕು. ಆಗ ಕೂಡ ಸಣ್ಣಗೆ ರುಬ್ಕೊಳ್ಳುತ್ತೆ. ಹಾಗಾಗಿ ತೀರಾ ಸಣ್ಣಗೆ ಈಗಲೇ ರುಬ್ಕೋಬೇಕು ಅನ್ನೋದೇನೂ ಇರೋಲ್ಲ. ಈಗ ಉಪ್ಪು, ಮಟನ್ನು ಮತ್ತು ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ಥರ ಮಿಕ್ಸ್ ಮಾಡ್ಕೋಬೇಕು ಅಂದರೆ, ಮಟನ್ನು ಮತ್ತು ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟು ಚೆನ್ನಾಗಿ ಒಳ್ಳೆ ಮಿಕ್ಸ್ನ ಕೊಡಬೇಕು. ನಿಮ್ಗೇನಾದ್ರು ಉಪ್ಪು ಖಾರ ಏನಾದ್ರು ಕಮ್ಮಿ ಆಯಿತು ಅಂತ ಅನಿಸಿದರೆ ಅದನ್ನು ಕೂಡ ಸೇರಿಸ್ಕೋಬೋದು. ಖಾರದ ಪುಡಿ ಮತ್ತು ಉಪ್ಪನ್ನು ಕೂಡ ಸೇರಿಸ್ಕೋಬೋದು. ಚೆನ್ನಾಗಿ ಒಳ್ಳೆ ಮಿಕ್ಸ್ನ ಕೊಡಬೇಕು. ನೋಡ್ತಾ ಇದ್ರಲ್ಲ, ನಾನು ಯಾವ ರೀತಿ ಮಿಕ್ಸ್ ಮಾಡ್ತಿದ್ದೀನಿ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಮಟನ್ಗೆ ಚೆನ್ನಾಗಿ ಇಡಿಸುತ್ತೆ. ಆಮೇಲೆ ಉಪ್ಪು ಕೂಡ ನೋಡ್ಕೊಳ್ಳಿ, ಟೇಸ್ಟ್ ನೋಡಿಕೊಂಡು ಮಾಡ್ಕೊಳ್ಳಿ. ಜಾರಿಗೆ ಸ್ವಲ್ಪ ಕೈಮಾನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ತುಂಬ ನೈಸಾಗಿ ರುಬ್ಕೋಬಾರ್ದು. ನಾನು ತೋರಿಸ್ತೀನಿ ನೋಡಿ, ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ. ನೀವು ಈಗ ಇದಕ್ಕೂ ಕೂಡ 1 ಡ್ರಾಪು ನೀರನ್ನ ಹಾಕಬಾರ್ದು. ನೀರು ಹಾಕ್ತೇಲೇ ಹಾಗೇ ರುಬ್ಕೋಬೇಕು. ನೋಡಿ, ಅದಕ್ಕೆ ರುಬ್ಕೋಬೇಕಾಗುತ್ತೆ. ನಂತರ ರುಬ್ಬಿರೋ ಕೈಮಾನ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಹೀಗೆ ಕೈಮಾನ ರುಬ್ಕೊಂಡು ಎರಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಬೇಕಾದ್ರೆ ಟೇಸ್ಟ್ ಮಾಡಬೇಕು, ಉಪ್ಪು ಖಾರ ಕಡಿಮೆ ಆಗಿದೆ ಅಂತ. ಕಡಿಮೆ ಆಯಿತು ಅಂದರೆ ನಾವು ಉಪ್ಪು ಖಾರನ ಆ್ಯಡ್ ಮಾಡ್ಕೋಬೋದು. ನೋಡಿ, ಈಗ ಎಲ್ಲ ರುಬ್ಕೊಂಡಾಗಿದೆ. ಎರಡನ್ನು ಕೂಡ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತೀರಾ ಏನಾದರೂ ಕೈಮಾ ತೆಳು ಆಯಿತು ಅಂತಂದರೆ ಹುರಿಗಡಲೆ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಈ ಥರ ಉಂಡೆಗಳನ್ನ ಯಾವ್ಯಾವ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಉಂಡೆಗಳನ್ನ ಮಾಡ್ಕೋಬೋದು. ಸ್ವಲ್ಪ ಪಕ್ಕದಲ್ಲಿ ನೀರನ್ನು ಇಟ್ಕೊಂಡು ನೀರಿಗೆ ಕೈನ ಹೆಚ್ಕೊಂಡು ಈ ರೀತಿ ಉಂಡೆ ಮಾಡ್ಕೋಬೇಕು. ಇಲ್ಲಾಂದರೆ ಉಂಡೆ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಕೈಗೆ ಅಂಟುತ್ತೆ. ಜಸ್ಟ್ ನೀರೊಳಗೆ ಕೈನ ಹೆಚ್ಕೋಬೇಕು, ಬಿಟ್ಟರೆ ನೀರನ್ನ ಕೈಮಾಕ್ಕೆ ಮಿಕ್ಸ್ ಮಾಡ್ಕೋಬಾರ್ದು. ಈ ರೀತಿ ನೋಡಿ, ಉಂಡೆಗಳು ಕೂಡ ರೆಡಿಯಾಗಿದೆ. ನಂತರ ಇಲ್ಲಿ ಒಲೆ ಮೇಲೆ ಪಾತ್ರೆ ಇಟ್ಟು ಈ ಥರ ಅಗಲಾಗಿರೋಂಥ ಪ್ಯಾನ್ ಇಟ್ಕೋಬೇಕು. ಪ್ಯಾನ್ ಇಟ್ಕೊಂಡು ಅದಕ್ಕೆ 2.5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿ ಆದ ನಂತರ ಒಂದೊಂದೇ ಕೈಮಾಗಳನ್ನ ಅದರೊಳಗಡೆ ಹಾಕ್ಕೊಳ್ತಾ ಬರಬೇಕು. ಈ ಥರ ಅಗಲ ಪಾತ್ರೆನೇ ಇಟ್ಕೋಬೇಕು. ಬಾಣಲಿ
ಕೆಳಗಡೆ ತಳಭಾಗ ಚಿಕ್ಕದಾಗಿರೋಂಥ ಪಾತ್ರೆಗಳನ್ನ ಇಟ್ಕೋಬಾರ್ದು. ಈ ರೀತಿ ಅಗಲಾಗಿರೋಂಥ ಪಾತ್ರೆಗಳನ್ನ ಇಟ್ಕೊಂಡು ಒಂದೊಂದೇ ಕೈಮೆಗಳನ್ನ ಪಕ್ಕದಲ್ಲಿ ಇಟ್ಕೊಳ್ತಾ ಬರಬೇಕು. ಒಂದ್ರ ಮೇಲೆ ಒಂದು ಕೈಮೆಗಳನ್ನ ಇಡಬಾರ್ದು. ಇಟ್ಟರೆ ಎಲ್ಲವೂ ಕೂಡ ಕಲಸ್ದಂಗೆ ಆಗುತ್ತೆ. ಹಾಗಾಗಿ ಈ ರೀತಿ ದೂರವಾಗಿ ಇಡಬೇಕು. ಈ ರೀತಿ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಉರಿನ ಕಡಿಮೆ ಮಾಡಬೇಕು. ಸಿಮ್ ಮಾಡಿಬಿಟ್ಟು 2 ಸೆಕೆಂಡು ಬೇಯಿಸಬೇಕು. ಎರಡು ಸೈಡು ಬೇಯಿಸ್ಕೊಳ್ತಾ ಹೋಗಬೇಕು. ಇಲ್ಲಿ ನಾನು ಮಟನ್ ಸಾಂಬಾರನ್ನ ಒಗ್ಗರಣೆ ಮಾಡೋಕ್ಕಿಂತ ಒಲೆ ಮೇಲೆ ಕುಕ್ಕರು ಬಿಸಿಯಾದ ನಂತರ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಈರುಳ್ಳಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಅದನ್ನು ಸಿಮ್ಮಲ್ಲಿ ಬಿಟ್ಟು ಈಗ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಂಥ ಈರುಳ್ಳಿಯನ್ನು ಕೂಡ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅಂತ ಹೇಳಿದ್ದೆ. ಬೇಕಂದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ತದನಂತರ ನಾನು ಇಲ್ಲಿ ನಾಟಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. 2 ಗಡ್ಡೆಯಷ್ಟು ನಾಟಿ ಬೆಳ್ಳುಳ್ಳಿ, 1.5 ಇಂಚಷ್ಟು ಶುಂಠಿ, ಮತ್ತು ನಾನು ಇಲ್ಲಿ ಕಾಳು ಮೆಣಸಿಲ್ಲ ಅಂತ ಹೇಳಿ ನಾನು ಕಾಳು ಮೆಣಸಿನ ಪುಡಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ನೈಸಾಗಿ ರುಬ್ಕೋಬೇಕಾಗುತ್ತೆ. ನೈಸಾಗಿ ರುಬ್ಕೊಂಡ ನಂತರ ಈಗ ಈರುಳ್ಳಿ ಕೂಡ ಲೈಟ್ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ನಾನು ತೊಳೆದಿಟ್ಕೊಂಡಿರೋಂಥ ಮಟನ್ನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮಟನ್ ಸೇರಿಸ್ಕೊಂಡ ನಂತರ ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಕಲ್ಲುಪ್ಪನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಮಟನ್ನು ಫ್ರೈ ಆಗಬೇಕು. ಹೀಗೆ ಯಾಕೆ ಫ್ರೈ ಮಾಡ್ತೀವಿ ಅಂದರೆ ಮಟನಲ್ಲಿರುವಂಥ ಹಸಿ ವಾಸನೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹೀಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಹೋಗುತ್ತೆ. ತಿನ್ನಬೇಕಾದ್ರೆ ಸ್ಮೆಲ್ ಬರೋದಿಲ್ಲ, ಹಸಿ ಸ್ಮೆಲ್ ಬರೋದಿಲ್ಲ. ನಂತರ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಮಟನ್ಗೆಲ್ಲ ಅರಿಶಿಣ ಹಿಡ್ಕೊಳ್ಳೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ರುಬ್ಬಿಟ್ಕೊಂಡಿರೋಂಥ ಹಸಿ ಮಸಾಲೆನ ಇದಕ್ಕೆ ಸೇರಿಸ್ಕೋಬೇಕು. ಇದೆಲ್ಲ ಸೇರಿಸ್ಕೋಬೇಕು. ಜೊತೆಗೆ ಅದೇ ಜಾರಿಗೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆ ನೀರನ್ನು ಈ ಕುಕ್ಕರ್ಗೆ ಸೇರಿಸ್ಕೊಬೇಕು. ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ನಮಗೆ ಮಟನ್ ವಿಶಿಲ್ ಹೊಡ್ಸ್ಕೊಳ್ಳೋಕ್ಕೆ ಎಷ್ಟು ಬೇಕು ನೀರು ಅಷ್ಟನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಬೇಕು. ನೀರು ನೋಡ್ಕೋಬೇಕು ಎಷ್ಟಿದ್ದರೆ ಮಟನ್ ಬೇಯುತ್ತೆ ಅಂತ. ತೀರಾ ಕಡಿಮೆ ಹಾಕೋಬೇಡಿ, ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಒಂದು 2 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಇಲ್ಲಿ ನಾನು 1 ವಿಶಿಲನ್ನ ತೊಗೊಳ್ತಾ ಇದ್ದೀನಿ. ನಿಮಗೆ ಮಟನ್ನು ಎಷ್ಟು ವಿಶಿಲ್ ಬೇಕು ನೋಡಿಕೊಂಡು ವಿಶಿಲ್ ತೊಗೊಳ್ಳಿ. ಇಲ್ಲಿ ಕೈಮಾ ಕೂಡ ರೆಡಿಯಾಗಿದೆ. ಈ ರೀತಿ ನೋಡಿ ಕೈಮಾ ಚೆನ್ನಾಗಿ ಬೆಂದಿದೆ. ಈ ರೀತಿ ಕಾವಲಿ ಒಂಥರ ಕುಸುಕ್ದಂಗೆ ಆಗಬೇಕು. ಇಲ್ಲ ಹಾಗೇ ಡೈರೆಕ್ಟಾಗಿ ನಾನು ಉಂಡೆ ಮಾಡಿ ಸಾಂಬಾರು ಒಳಗೆ ಬಿಡ್ತೀನಿ ಅಂತಂದರೆ ಎಲ್ಲವೂ ಕೂಡ ಸ್ವಲ್ಪ ಕಲಸ್ದಂಗೆ ಆಗುತ್ತೆ, ಎಲ್ಲ ಕೈಮೆಲ್ಲ ಬಿಟ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಈ ರೀತಿ ಸಪ್ರೇಟಾಗಿ ಬೇಯಿಸ್ಕೋಬೇಕು. ಈಗ ಮುಚ್ಚಳ ಮುಚ್ಚಿ ಕೈಮದ್ದು ಸ್ಟವ್ನ ನಾನು ಆಫ್ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಸಾಂಬಾರಿಗೆ ಮಸಾಲೆನ ಹುರ್ಕೋಬೇಕು. ಕುಕ್ಕರ್ ಕೂಡ 1 ವಿಶಲ್ ಬಂತು. ಈಗ ಟೊಮೆಟೊನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈ ಉರಿಯೋ ಟೈಮಲ್ಲೇ ನಾವು ಗಸಗಸೆನ ಸೇರಿಸ್ಕೊಬೇಕು. ಇಲ್ಲಿ 2 ಸ್ಪೂನಷ್ಟು ಗಸಗಸೆನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗಸಗಸೆನ ಹಾಕ್ಕೊಂಡು ಟೊಮೆಟೊ ಸ್ವಲ್ಪ ಸ್ಮೂತ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ಮಸಾಲೆನ ಹುರ್ಕೊಳ್ಳೋದ್ರಿಂದ ಸಾಂಬಾರು ಕೂಡ ಹೆಚ್ಚುತ್ತೆ. ಅದ್ರ ಜೊತೆಗೆ ಸಾಂಬಾರು ಟೇಸ್ಟು ಕೂಡ ಡಿಫ್ರೆಂಟಾಗಿ ಬರುತ್ತೆ. ಇದ್ರ ಜೊತೆ ನಾನು ತೊಗೊಂಡಿರುವಂಥ ಖಾರದ ಪುಡಿ ಮತ್ತು ಮಟನ್ ಸಾಂಬಾರು ಪುಡಿ ಮತ್ತು ಅಚ್ಚ ಖಾರದ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನಾನು ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ. ತೆಂಗಿನಕಾಯಿ ಸೇರಿಸ್ಕೋಬೇಕಾದ್ರೆ ಸ್ಟವ್ ಆನಲ್ಲಿ ಇರಬಾರ್ದು, ಆಫ್ ಮಾಡಿಕೊಂಡು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಆದ ನಂತರ ಚಕ್ಕೆ ಮತ್ತು ಲವಂಗದ ಪುಡಿ ಇದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡಬೇಕು. ಮಸಾಲೆ ತಣ್ಣಗಾದ ನಂತರ ಎಲ್ಲವನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಬಾಣಲೆ ತೊಳೆದಿದ್ದ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಆ ನೀರು ಸೇರಿಸ್ಕೊಂಡು ನೈಸಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಕೊಂಡ ನಂತರ ಇಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿದೆ. ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ ನೋಡಿ, ತಣ್ಣಗಾಗಿದೆ. ಈರುಳ್ಳಿ ಖಾರ ಗಮ್ ಅಂತ ಇದೆ, ನೋಡ್ತಾ ಇರ್ಬೋದು. ಮಟನ್ ಇಲ್ಲಿ ಅರ್ಧಂಬರ್ಧ ಬೆಂದಿದೆ. ಈಗ ನಾವು ಇದಕ್ಕೆ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಮಸಾಲೆ ಎಲ್ಲನೂ ಚೆನ್ನಾಗಿ ಸೇರಿಸ್ಕೊಂಡು ಮತ್ತು ಅದೇ ಜಾರಿಗೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆ ನೀರನ್ನು
ಕುಕ್ಕರ್ಗೆ ಸೇರಿಸ್ಕೊಬೇಕು. ನಾವು ಹದ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು. ನಮಗೆ ಯಾವ ಹದದಲ್ಲಿ ಸಾಂಬಾರು ಬೇಕು ಅನ್ನೋದನ್ನ ನಾವು ನೋಡ್ಕೋಬೇಕು. ಹದ ನೋಡಿಕೊಂಡು ಈ ರೀತಿ ನೀರು ಸೇರಿಸ್ಕೋಬೇಕಾಗುತ್ತೆ. ನನಗೆ ಈ ಹದಕ್ಕೆ ಬೇಕು, ತೆಳುವಾಗಬೇಕು ನನಗೆ, ಹಾಗಾಗಿ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊಬೇಕು. ನೋಡಿ, ಪಕ್ಕದಲ್ಲಿ ಮುದ್ದೆ ಕೂಡ ರೆಡಿ ಆಗ್ತಾಯಿದೆ. ಸ್ವಲ್ಪ ಹಾಗೇ ಮೇಲೆ ಮುಚ್ಚಳ ಮುಚ್ಚಿ ಒಂದು ಕುದಿ ಬರೋವರೆಗೂ ಬಿಡಬೇಕು. ನನಗದು ಕುಕ್ಕರ್ ಸ್ವಲ್ಪ ಚಿಕ್ಕದಾಯಿತು ಅನ್ನಿಸ್ತು, ಹಾಗಾಗಿ ಬೇರೆ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಇಲ್ಲಿ ನಾನು ಅರ್ಧಂಬರ್ಧ ಬೇಯಿಸಿಟ್ಕೊಂಡಿರೋಂಥ ಕೈಮನ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸೇರಿಸ್ಕೊಳ್ಳೋದ್ರಿಂದ ಕೈಮ ಒಡೆಯೋದಿಲ್ಲ. ಈಗ ಹೇಗಿದೆ ಅದೇ ರೀತಿಯೇ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡ್ಬೋದು ನೀವು, ಕೈಮ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಕೈಮ ಎಲ್ಲನೂ ಸಾಂಬಾರಿಗೆ ಸೇರಿಸಿದ ನಂತರ ಸಾಂಬಾರನ್ನ ಟೇಸ್ಟ್ ನೋಡ್ಕೋಬೇಕು. ನಾವು ಉಪ್ಪು, ಹುಳಿ, ಖಾರ ಹೇಗಿದೆ ನೋಡ್ಕೋಬೇಕು. ಟೇಸ್ಟ್ ನೋಡಿದೆ ಸಾಂಬಾರು ಚೆನ್ನಾಗಾಗಿದೆ. ಈಗ ಮುಚ್ಚಳ ಮುಚ್ಚಿ ಒಂದು ವಿಷಿಲ್ನ ತಗೋಬೇಕು. ಮಟನ್ ಬಲ್ತಿದೆಯಾ, ತುಂಬ ಎಳೆದ ಅಥವಾ ಮೀಡಿಯಮ್ ಆಗಿದೆಯಾ ಅಂತ ನೋಡಿಕೊಂಡು ವಿಷಿಲ್ನ ಓಡಿಸ್ಕೊಳ್ಳಿ. ನಂತರ ನಾನು ಒಲೆ ಹತ್ತಿಸಿ ಅದ್ರ ಮೇಲೆ ಪಾತ್ರೆ ಇಟ್ಟು ಪಾತ್ರೆ ಬಿಸಿಯಾದ ನಂತರ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಚಿಲ್ಕಿಸಿಟ್ಕೊಂಡಂಥ ಚಿಲ್ಕವರೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಎಣ್ಣೆಲಿಗೆ ಫ್ರೈ ಮಾಡ್ಕೋಬೇಕು. ಯಾಕೆ ಅಂದರೆ ಈ ಅವರೆಕಾಳಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನಂತರ ಕುಕ್ಕರ್ ಕೂಡ ಇನ್ನೊಂದು ವಿಷಿಲ್ ಬಂತು. ಕುಕ್ಕರ್ ಕೂಡ ತಣ್ಣಗಾಗಿದೆ. ನೋಡಿ, ಮುಚ್ಚಳ ಓಪನ್ ಮಾಡ್ತಾ ಇದ್ದೀನಿ. ಸಾಂಬಾರು ಘಮ್ ಅಂತ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಪರಿಮಳ ಅಂತೂ ಸೂಪರಾಗಿದೆ. ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ನೋಡ್ತಾ ಇದ್ದೀರ ನೀವು ಕೂಡ, ತುಂಬ ಚೆನ್ನಾಗಿ ಸಾಂಬಾರು ಆಗಿದೆ. ಈಗ ಮತ್ತೆ ನಾನು ಸ್ಟವ್ನ ಹತ್ತಿಸ್ಕೊಂಡು ನಾನು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಅವರೆಕಾಳು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ. ಅವರೆಕಾಳೆಲ್ಲ ಚೆನ್ನಾಗಿ ಬೇಯಬೇಕು, ಆ ರೀತಿ ಬೇಯಿಸ್ಕೋಬೇಕು. ನೀವು ಮಟನ್ನು ನೋಡ್ತಾ ಇದ್ದೀನಿ ಬೆಂದಿದೆಯಲ್ವ ಅಂತ. ಮಟನ್ ಕೂಡ ಚೆನ್ನಾಗಿ ಬೆಂದಿದೆ. ಅಂದರೆ ನಮ್ಮ ಗೌಡ್ರ ಸ್ಟೈಲಲ್ಲಿ ಯಾವ ರೀತಿ ಯಾವ ಹದಕ್ಕೆ ಬೇಯಬೇಕು ಅದಕ್ಕೆ ಬೆಂದಿದೆ. ಇನ್ನು ಕಾಳು ಕೂಡ ಬೇಯಬೇಕಲ್ಲ, ಕಾಳು ಜೊತೆ ಮಟನು ಇನ್ನೂ ಚೆನ್ನಾಗಿ ಬೇಯುತ್ತೆ. ಸಾಂಬಾರಂತೂ ಸೂಪರಾಗಿದೆ. ಸ್ಮೆಲ್ಲಂತೂ ಸಖತ್ತಾಗಿದೆ. ನೋಡಿ, ಕಾಳು ಕೂಡ ಬೆಂದಿದೆ. ಬಿಸಿ ಬಿಸಿ ಮುದ್ದೆ ಕೂಡ ರೆಡಿಯಾಗಿದೆ. ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಈಗ ಎಲ್ಲವೂ ತಟ್ಟೆಗೆ ಜೋಡಿಸ್ಕೊಳ್ಳೋಣ. ಬಿಸಿ ಮುದ್ದೆ, ಬಿಸಿ ಅನ್ನ, ನಾಟಿ ಸ್ಟೈಲ್ ಮಟನ್ ಕೈಮಾ ಚಿಲ್ಕವರೆಕಾಳು ಸಾಂಬಾರು ರೆಡಿ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ಸಾಂಬಾರು ತುಂಬ ಚೆನ್ನಾಗಾಗಿದೆ, ಸಖತ್ತಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಲ್ವ. ಚಿಲ್ಕವರೆಕಾಳು ಸಾಂಬಾರು ತುಂಬ ಚೆನ್ನಾಗಾಗಿದೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಈಗಲೇ ಟ್ರೈ ಮಾಡಿ, ಇವತ್ತೇ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೋಡಿ, ನಾನು ಕೂಡ ಈಗ ತಿಂದು ತೋರಿಸ್ತೀನಿ ಹೇಗಿದೆ ಅಂತ. ನೀವೇ ನೋಡಿಬಿಟ್ಟು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಾವ್, ಬಿಸಿ ಮುದ್ದೆ, ಆಹಾ, ಸಾಂಬಾರು ಸೂಪರಾಗಿದೆ. ಈಗ ಕೈಮಾ ಟೇಸ್ಟ್ ಮಾಡ್ತೀನಿ. ಬಿಸಿ ಇದೆ ಕೈಮಾ ಕೂಡ. ಕೈಮಾ ಕೂಡ ಸ್ಪೈಸಿಯಾಗಿ ಚೆನ್ನಾಗಿದೆ, ಸೂಪರಾಗಿದೆ. ಟ್ರೈ ಮಾಡಿ ಪ್ಲೀಸ್. ಪೃಥ್ವೀಸ್ ಫ್ಯಾಮಿಲಿ @25 ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.